ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಮೊದಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಂದರೆ KVGB ಬ್ಯಾಂಕ್ ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇಷ್ಟು ದಿನ ಈಗ ಸರ್ವರ್ ಎರರ್ ಇರುವುದರಿಂದ ಇಷ್ಟು ದಿನ ಬ್ಯಾಂಕ್ ಬ್ಯಾಲೆನ್ಸು ಸಹ ನೋಡಲು ಆಗ್ತಾ ಇರಲಿಲ್ಲ ಮತ್ತು ಟ್ರಾನ್ಸಾಕ್ಷನ್ ಕೂಡ ಸ್ಟಾಪ್ ಆಗಿತ್ತು. ಈಗ ಟ್ರಾನ್ಸಾಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಅಂದರೆ ಈಗ ತ್ರೀ ವೀಕ್ಸ್ ಸಹ ಇದು ಸರ್ವರ್ ಎರರ್ ಇತ್ತು, ಯಾವುದೇ ಟ್ರಾನ್ಸಾಕ್ಷನ್ ಕೂಡ ಆಗಿಲ್ಲ, ಅಂದರೆ ಸ್ಟಾಪ್ ಆಗಿತ್ತು. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಸಹ ಚೆಕ್ ಮಾಡಲು ನಿಮಗೆ ಆಗ್ತಾ ಇರಲಿಲ್ಲ ಮತ್ತು ಚೆಕ್ ಮಾಡಲು ಒಮ್ಮೊಮ್ಮೆ ಚೆಕ್ ಮಾಡಿದರೂ ಸಹ ನಿಮಗೆ ಜೀರೋ ಬ್ಯಾಲೆನ್ಸ್ ತೋರಿಸ್ತಾ ಇತ್ತು. ಈಗ ಫೈನಲಿ ಅದಕ್ಕೆ ಫುಲ್ ಸ್ಟಾಪ್ ಆಗಿದೆ, ಅಂದರೆ ಈಗ ಸರ್ವರ್ ಸ್ಟಾರ್ಟ್ ಆಗಿದೆ. ನೀವು ಈಸಿಯಾಗಿ ಬ್ಯಾಂಕ್ ಬ್ಯಾಲೆನ್ಸು ಸಹ ಚೆಕ್ ಮಾಡ್ಕೋಬಹುದು ಮತ್ತು ನೀವು ಫೋನ್ಪೇನಲ್ಲಿ ಟ್ರಾನ್ಸಾಕ್ಷನ್ ಕೂಡ ಸಹ ಮಾಡಬಹುದು. ಈಗ ಸ್ಟಾರ್ಟ್ ಆಗಿದೆ ಮತ್ತು ನಿಮ್ಗೆ ಏನಾದರೆ ಫೋನ್ಪೇನಲ್ಲಿ ಅನೇಬಲ್ ಟು ಬ್ಯಾಂಕ್ ಅಕೌಂಟ್ ಅಂತ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದ್ದರೆ ನೀವು ಏನು ಮಾಡಬೇಕಂದ್ರೆ ಈಸಿಯಾಗಿ ನೀವು ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಅನ್ಲಿಂಕ್ ಮಾಡಿಕೊಂಡು ಮತ್ತೆ ಅಕೌಂಟ್ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ ಮೇಲೆ ಮತ್ತೆ ನಿಮಗೆ ಅದೇ ರೀತಿ ಏನಾದರೂ ತೋರಿಸ್ತಾ ಇದ್ರೆ ಇಲ್ಲಿ ಇಲ್ಲಿ ನೋಡಿ ರೀಸೆಟ್ UPI ಪಿನ್ನನ್ನು ನೀವು ಇಲ್ಲಿ ನೋಡಿ ರೀಸೆಟ್ UPI ಪಿನ್ನನ್ನು ನೀವು ರೀಸೆಟ್ ಮಾಡಿಕೊಂಡು ಹೊಸದಾಗಿ ನೀವು ನ್ಯೂ ಯು ಪಿ ಐನ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಹೊಸದಾಗಿ ನೀವು ಪಿನ್ನನ್ನು ಜನರೇಟ್ ಮಾಡಿದರೆ ನಿಮಗೆ ಈಸಿಯಾಗಿ ಬ್ಯಾಂಕ್ ಬ್ಯಾಲೆನ್ಸ್ನ ನೋಡಲು ಆಗುತ್ತೆ. ಮತ್ತು ಹಾಗೆ ಟ್ರಾನ್ಸಾಕ್ಷನ್ ಕೂಡ ನಿಮ್ಮದೇ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆಗಿದೆ ಟ್ರಾನ್ಸಾಕ್ಷನ್, ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಇಲ್ಲ. ಅದಕ್ಕಾಗಿ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಏನಾದರೂ ಅನೇಬಲ್ ಟು ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಮತ್ತೆ ತೋರಿಸ್ತಾ ಇದ್ದರೆ ನೀವು ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಮಾಡ್ಕೋಬೇಕು ಅಥವಾ UPI ರೀಸೆಟ್ ಮಾಡ್ಕೋಬೇಕು. UPI ಪಿನ್ನ ರೀಸೆಟ್ ಮಾಡಿಕೊಂಡು UPIನ ಹೊಸದಾಗಿ ಆ್ಯಕ್ಟಿವೇಟ್ ನೀವು ಮಾಡ್ಕೋಬೇಕು, ಅಂದರೆ ನಿಮಗೆ ಈಸಿಯಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ಮೊದಲಿಗೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ನಾವು ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.